ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಸ್ಕೊಂಡ್ರೆ ತುಂಬಾನೇ ಬೆಟರ್ ಇದೆ. ಆದ್ರೂ ವ್ಯಕ್ತಿಗೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ. ಕಾರಣ ಏನು ಅಂತಂದ್ರೆ ದುಡ್ಡೇ ಜೀವನ ಅಂತ ಏನ್ ಅನ್ಕೊಂಡಿದಾರಲ್ವಾ, ನೋಡಿ ವ್ಯಕ್ತಿಯ ವ್ಯಕ್ತಿತ್ವನೇ ಬದಲಾಗ್ಬಿಡುತ್ತೆ. ಆತರ ಏನಾದ್ರು ಒಂದು ಮೈಂಡ್ ಸೆಟ್ ಬಂತು ಅಂದ್ರೆ ದುಡ್ಡು ಮಾಡೋಕೆ ಏನ್ ಬೇಕಾದ್ರೂ ಮಾಡ್ತಾನೆ, ಮತ್ತೊಬ್ಬರಿಗೆ ಅನ್ಯಾಯ ಬೇಕಾದ್ರೂ ಮಾಡ್ತಾನೆ, ಮೋಸ ಮಾಡ್ತಾನೆ, ಇನ್ನು ದೊಡ್ಡದಾದ ಕೃತ್ಯಗಳನ್ನ ಮಾಡೋಕ್ಕೂ ಸಹಿತ ಮುಂದಾಗ್ತಾನೆ. ದುಡ್ಡು ಜೀವನದಲ್ಲಿ ಎಷ್ಟು ಮುಖ್ಯ ಇದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ದುಡ್ಡು ನಮಗೆ ಯಾಕೆ ಬೇಕು? ದುಡ್ಡನ್ನ ಯಾಕೆ ಸಂಪಾದನೆ ಮಾಡಬೇಕು? ದುಡ್ಡಿನ ಪಾತ್ರ ಏನು ನಮ್ಮ ಒಂದು ಜೀವನದಲ್ಲಿ? ದುಡ್ಡಿನ ಒಂದು ಪಾತ್ರ ಏನು? ಸ್ವಲ್ಪ ನಾವು ಹಿಂದೆಯಿಂದ ಯೋಚನೆ ಮಾಡಿದ್ರೆ ಈ ದುಡ್ಡು ಅನ್ನೋ ಒಂದು ಕಾನ್ಸೆಪ್ಟ್ ಹೇಗ್ ಬಂತು, ದುಡ್ಡು ಹೇಗೆ ಸೃಷ್ಟಿ ಆಯ್ತು? ನೋಡಿ, ಹಿಂದೆ ಎಲ್ಲ ಇವಾಗ ನಾವೇನು ಯೂಸ್ ಮಾಡ್ತೀವಲ್ವಾ, ಈ ನಾಣ್ಯಗಳ ಟೈಪ್ ಆಗ್ಲಿ, ಒಂದು ಕಾಗದದ ಟೈಪ್ ಆಗ್ಲಿ, ಆ ತರ ದುಡ್ಡು ಇರ್ಲಿಲ್ಲ. ಹಿಂದೆ ಸಾಟಿ ಪದ್ಧತಿ ಅಂತ ಇತ್ತು. ಹೇಗೆಂದ್ರೆ ನೋಡಿ, ಇವಾಗ ಜೀವನದಲ್ಲಿ ನಾವು ಬದುಕಬೇಕು ಅಂದ್ರೆ ನಮಗೆ ಸಾಕಷ್ಟು ವಸ್ತುಗಳು ಬೇಕಾಗ್ತವೆ ಅಲ್ವಾ. ನಮಗೆ ಬಟ್ಟೆ ಬೇಕು, ಮತ್ತೆ ಊಟ ಮಾಡ್ಲಿಕ್ಕೆ ಅಕ್ಕಿ ಬೇಕು, ಮತ್ತೆ ಇನ್ನು ಹಲವಾರು ವಸ್ತುಗಳು ಬೇಕಾಗ್ತವೆ. ಒಬ್ಬನೇ ವ್ಯಕ್ತಿ ಎಲ್ಲಾ ವಸ್ತುಗಳನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ. ಎಲ್ಲವನ್ನು ರೆಡಿ ಮಾಡೋಕೆ ಆಗುತ್ತಾ? ಇಲ್ಲ. ನೋಡಿ, ಒಬ್ಬೊಬ್ರು ಒಂದೊಂದನ್ನ ಮಾಡ್ತಾ ಇದ್ರು. ಒಬ್ರು ಅಕ್ಕಿ ಬೆಳಿತಾ ಇದ್ರು, ಇನ್ನೊಬ್ರು ಬಟ್ಟೆ ಮಾಡ್ತಾ ಇದ್ರು, ಮತ್ತಿನ್ನೊಬ್ರು ಮಡಿಕೆ ಮಾಡ್ತಾ ಇದ್ರು. ಈ ತರ ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನ ತಯಾರಿಸ್ತಾ ಇದ್ರು. ಇವಾಗ ನೋಡಿ, ಅಕ್ಕಿ ಮಾಡೋನಿಗೆ ಬಟ್ಟೆ ಬೇಕು ಅಂತಂದ್ರೆ ಬಟ್ಟೆ ಮಾಡೋನಿಗೆ ಅಕ್ಕಿ ಕೊಡಬೇಕಾಗಿತ್ತು. ಅಥವಾ ನೋಡಿ, ಮಡಿಕೆ ಮಾಡೋನಿಗೆ ಬಟ್ಟೆ ಬೇಕು ಅಂತಂದ್ರೆ ಆ ಮಡಿಕೆಯನ್ನು ಕೊಟ್ಟು ಬಟ್ಟೆಯನ್ನ ಖರೀದಿ ಮಾಡಬೇಕಾಗಿತ್ತು. ಈ ತರ ಇತ್ತು ಅವಾಗೆಲ್ಲ. ಇದನ್ನೇ ಸಾಟಿ ಪದ್ಧತಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲೊಂದು ಸ್ವಲ್ಪ ತೊಂದರೆ ಇದೆ. ಏನಂದ್ರೆ ನೋಡಿ, ಇವಾಗ ನಮಗೆ ಬಟ್ಟೆ ಬೇಕು ಅಂತಂದ್ರೆ ನಾವು ಅಕ್ಕಿ ಕೊಡ್ಬೇಕು. ಬಟ್ಟೆ ಇರೋನ ಹತ್ರ ಆಲ್ರೆಡಿ ಅಕ್ಕಿ ಇದೆ, ಅವನು ಬೇರೆದನ್ನ ಬಯಸ್ತಾ ಇದ್ದಾನೆ ಅಂದ್ರೆ ನೋಡಿ, ಇದು ಬದಲಾಯ್ತು. ಅಲ್ಲಿ ಸಾಟಿ ಪದ್ಧತಿ ಹೋಗಿ ಸರಕು ಹಣ ಅಂತ ಬಂತು. ಸರಕು ಹಣ ಅಂತಂದ್ರೆ ಏನು? ಈ ಧಾನ್ಯಗಳನ್ನ ಕೊಡೋದು, ಆಮೇಲೆ ಕವಡೆಗಳನ್ನ ಕೊಡೋದು, ಆಮೇಲೆ ಪ್ರಾಣಿಗಳನ್ನ ಕೊಡೋದು, ಈ ತರ ಸರಕು ಹಣ ಅಂತ ಹೇಳಿ ಬಂತು. ಇದು ಮುಂದೆ ಕಾಲ ಬದಲಾದಂತೆ ಇದು ಕೂಡ ಬದಲಾಯ್ತು. ಹೇಗೆಂದ್ರೆ ನೋಡಿ, ಅವಾಗೆಲ್ಲ ವ್ಯಕ್ತಿ ಒಂದೇ ಹತ್ರ ಇರ್ತಿರ್ಲಿಲ್ಲ, ಪ್ರಯಾಣ ಮಾಡ್ತಾನೆ ಇದ್ರು. ಇವಾಗ ಎಲ್ಲಿ ನೀರಿರುತ್ತೋ ಅಲ್ಲಿ ಹೋಗಿ ಬದುಕ್ತಾ ಇದ್ರು. ಅಂದ್ರೆ ಅಲ್ಲೆಲ್ಲ ಗಿಡಗಳೆಲ್ಲ ಹಣ್ಣು ಅವು ಇವು ಸಿಗ್ತಾ ಇದ್ವು, ಅಲ್ಲಿ ಹೋಗಿ ಬದುಕ್ತಾ ಇದ್ರು. ಅಂದ್ರೆ ಒಂದು ಅಲೆಮಾರಿ ಜೀವನ ಅಂತ ಹೇಳ್ತೀವಲ್ವಾ, ಆ ತರ ಇತ್ತು ಅವಾಗೆಲ್ಲ. ಮತ್ತೆ ಇವುಗಳನ್ನೆಲ್ಲ ತಗೊಂಡು ಹೋಗ್ಬೇಕಲ್ವಾ, ಈ ಧಾನ್ಯಗಳನ್ನ, ಸರಕುಗಳನ್ನ. ಅವಾಗ ಕಷ್ಟ ಆಗ್ತಿತ್ತು ವ್ಯಕ್ತಿಗೆ. ಅವಾಗ ಏನ್ ಮಾಡಿದ್ರು, ಲೋಹದ ನಾಣ್ಯಗಳು ಅಂತ ಹೇಳಿ ಬಂದ್ವು. ಲೋಹದ ನಾಣ್ಯಗಳಂದ್ರೆ ಈ ನೋಡಿ, ಈ ಚಿನ್ನ, ಬೆಳ್ಳಿ, ಈ ಒಂದು ತಾಮ್ರದ ನಾಣ್ಯಗಳು, ಈ ತರ ನಾಣ್ಯಗಳು ಬಂದ್ವು. ನಾಣ್ಯಗಳನ್ನ ಕೊಟ್ಟು ವ್ಯಕ್ತಿ ಏನ್ ಬೇಕು ಅದನ್ನ ಖರೀದಿ ಮಾಡಬಹುದಿತ್ತು. ಆದ್ರೆ ನೋಡಿ, ಇಲ್ಲಿ ಸ್ವಲ್ಪ ತೊಂದರೆ ಬಂತು. ನಾಣ್ಯಗಳನ್ನ ಯಾರಾದ್ರೂ ತಗೊಂಡು ಹೋಗ್ತಾ ಇದ್ರೆ ಯಾರಾದ್ರೂ ಕಳ್ತನ ಮಾಡ್ತಾರೇನೋ ಅನ್ನೋ ಒಂದು ಯೋಚನೆ ಹುಟ್ಟಿತು ಮನುಷ್ಯನಿಗೆ. ಅವಾಗ ಏನ್ ಮಾಡಿದ, ನಾಣ್ಯಗಳನ್ನೆಲ್ಲ ಒಬ್ರ ಹತ್ರ ಇಟ್ಟು ಅದರಿಂದ ರಸೀದಿ ತಗೊಂಡ, ಒಂದು ಚೀಟಿ ತಗೊಂಡ. ಆ ಚೀಟಿಯನ್ನ ಕೊಟ್ಟು ವ್ಯಕ್ತಿ ಏನ್ ಬೇಕೋ ಅದನ್ನ ಖರೀದಿ ಮಾಡಬಹುದಾಗಿತ್ತು. ಇವಾಗ ಅದೇ ನಾವೇನು ಉಪಯೋಗಿಸ್ತೀವಲ್ವಾ, ದುಡ್ಡಾಗಿ ಬದಲಾಗಿದೆ. ನೋಡಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಖ್ಯವಾಗಿ ದುಡ್ಡು ಏನಕ್ಕೆ ಬೇಕು? ನಮಗೆ ಜೀವನಕ್ಕೆ ಏನು ಅಗತ್ಯಗಳಿದಾವೋ ಅವುಗಳನ್ನ ಖರೀದಿ ಮಾಡ್ಲಿಕ್ಕೆ ದುಡ್ಡು ಬೇಕಾಗುತ್ತೆ. ನೋಡಿ, ಇಷ್ಟೇ ಇತ್ತು ಅಂತಂದ್ರೆ ನಮ್ದು ಯೋಚನೆ ದುಡ್ಡಿನ ಬಗ್ಗೆ ನಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಇವಾಗ ಪೂರ್ತಿ ಬದಲಾಗಿದೆ. ಮನುಷ್ಯನ ಒಂದು ಮೈಂಡ್ ಸೆಟ್ ಇದೆ ಅಲ್ವಾ, ಪೂರ್ತಿ ಬದಲಾಗಿದೆ. ಅವಾಗೆಲ್ಲ ಬದುಕಲಿಕ್ಕೆ ದುಡ್ಡು ಬೇಕು ಅಂತ ಇದ್ರು, ಆದ್ರೆ ಈಗ ದುಡ್ಡೇ ಜೀವನ ಅಂತ ಹೇಳ್ತಿದ್ದಾರೆ. ಇವಾಗ ದುಡ್ಡನ್ನ ಸುಲಭವಾಗಿ ದುಡಿಬಹುದು, ಎಲ್ರು ದುಡಿತಾರೆ, ಎಲ್ರು ಒಂದು ಕೆಲಸದಲ್ಲಿರ್ತಾರೆ, ದುಡ್ಡು ಕೈಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಅವ್ರಿಗೆ ಜೀವನಕ್ಕೆ ಏನೇನ್ ಬೇಕೋ ಅವನ್ನೆಲ್ಲ ವ್ಯಕ್ತಿ ಆರಾಮಾಗಿ ಇವತ್ತು ಖರೀದಿ ಮಾಡಬಹುದು. ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಸ್ಕೊಂಡ್ರೆ ತುಂಬಾನೇ ಬೆಟರ್ ಇದೆ. ಆದ್ರೂ ವ್ಯಕ್ತಿಗೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ. ಕಾರಣ ಏನು ಅಂತಂದ್ರೆ ಈ ಒಂದು ಯೋಚನೆ ಬದಲಾಗಿದೆ. ಈಗ ದುಡ್ಡು ಏನಕ್ಕೆ ಬೇಕು ಗೊತ್ತಾ? ನಮ್ಮ ತೋರಿಕೆಗೆ ಬೇಕು, ನಮ್ಮ ಒಂದು ಅಧಿಕಾರಕ್ಕೆ ಬೇಕು, ನಮಗೊಂದು ರೆಸ್ಪೆಕ್ಟ್ ಸಿಗ್ಬೇಕು ಅಂತಂದ್ರೆ ದುಡ್ಡು ಬೇಕು. ಮತ್ತೆ ಯಾರಾದ್ರೂ ನಮಗೆ ಬೆಲೆ ಕೊಡಬೇಕು ಅಂತಂದ್ರೆ ನಮಗೆ ದುಡ್ಡು ಬೇಕು. ಈ ತರ ಮನುಷ್ಯನ ಒಂದು ಯೋಚನೆ ಬಂದಿದೆ. ಇವಾಗ ಯಾರ ಹತ್ರ ಹೆಚ್ಚಾಗಿ ದುಡ್ಡು ಇರುತ್ತಲ್ವಾ, ಅವರೇ ಶ್ರೇಷ್ಠರು, ಅವರೇ ತುಂಬಾ ದೊಡ್ಡ ವ್ಯಕ್ತಿಗಳು, ದೇವರು ಅವರನ್ನೇ ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿ ಭಾವಿಸ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಚನೆ ಇತ್ತು ಅಂದ್ರೆ ಜೀವನದಲ್ಲಿ ಯಾವತ್ತಿಗೂ ನೆಮ್ಮದಿ ಸಿಗೋದಿಲ್ಲ. ನೋಡಿ, ಇವಾಗ ನಾವು ಬದುಕಲಿಕ್ಕೆ ನಮಗೆ ದುಡ್ಡು ಬೇಕು. ಯಾಕೆ ಬದುಕ್ತಾ ಇದೀವಿ ಹೇಳಿ? ಯಾಕೆ ಬದುಕ್ತಾ ಇದೀವಿ? ಎಲ್ಲರೂ ಹೋರಾಡ್ತಾ ಇರೋದು ನೆಮ್ಮದಿಗೋಸ್ಕರನೇ ತಾನೆ. ಆದ್ರೆ ಇವತ್ತು ನಮಗೆ ಜೀವನಕ್ಕೆ ಬೇಕಾದ ಎಲ್ಲವೂ ನಮಗೆ ಸಿಗ್ತಾ ಇದೆ, ಆದ್ರೂ ನೆಮ್ಮದಿ ಸಿಗ್ತಾ ಇಲ್ಲ. ಇದಕ್ಕೆ ಏನ್ ಕಾರಣ? ನಿಮ್ಮನ್ನ ನೀವೇ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ. ಯಾವತ್ತಿಗೂ ಹೊರಗಡೆ ಫೋಕಸ್ ಮಾಡ್ಬೇಡಿ. ಅವ್ರು ಹಂಗ್ ಬದುಕ್ತಿದ್ದಾರೆ, ಇವ್ರು ಹಿಂಗ್ ಬದುಕ್ತಿದ್ದಾರೆ, ಅವ್ರು ಅದು ತಗೊಂಡ್ರು, ಇವ್ರು ಇದು ತಗೊಂಡ್ರು. ಅದು ಅವ್ರು ತಗೊಂಡ್ರೆ ಅವ್ರ ಜೀವನಕ್ಕೆ ನಿಮಗೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಇದು ಏನಂದ್ರೆ ವ್ಯಕ್ತಿಯ ಅಹಂಕಾರ ಸ್ನೇಹಿತರೆ, ಅಷ್ಟೇ, ಮತ್ತೇನು ಅಲ್ಲ. ನೋಡಿ, ನೀವು ಸುಮ್ನೆ ಕೂತ್ಕೊಂಡು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ, ನಿಮ್ಮಲ್ಲಿ ಏನಿದಾವೋ ಅವುಗಳ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನೀವು ಎಲ್ಲರಿಗಿಂತ ಆರಾಮಾಗೇ ಇರ್ತೀರಾ.
ಯಾಕಂದ್ರೆ ನಿಮ್ಮ ಹತ್ರ ಎಲ್ಲವೂ ಇದಾವೆ, ಆದ್ರೆ ನೀವು ನಿಮ್ಮ ಜೀವನವನ್ನ ಫೋಕಸ್ ಮಾಡ್ತಾ ಇಲ್ಲ. ಫೋಕಸ್ ಎಲ್ಲ ಹೊರಗಡೆ ಇದೆ. ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಅವ್ರು ಅದನ್ನ ಹೆಸರು ಮಾಡಿದ್ರು, ಇವ್ರು ಇದನ್ನ ಮಾಡಿದ್ರು, ನಾವು ಅದನ್ನ ಮಾಡಬೇಕು. ಇದೇ ತರ ಯೋಚನೆಗಳು ಇದ್ರೆ ವ್ಯಕ್ತಿ ಸಾಯೋವರೆಗೂ ನೆಮ್ಮದಿಯಾದ ಜೀವನವನ್ನ ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ಶಾಶ್ವತ ಅಲ್ಲ, ಇದು ಲೈಫು, ಇದು ಶಾಶ್ವತ ಅಲ್ಲ. ನಾವು ಇವತ್ತು ಇರ್ತೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ನೆಕ್ಸ್ಟ್ ಕ್ಷಣದಲ್ಲಿ ಇರ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಈ ಒಂದು ಜೀವನವನ್ನ ಸಂಪಾದನೆಯ ಒಂದು ಸ್ಪರ್ಧೆಯಾಗಿ ಯಾಕೆ ತಗೋಬೇಕು? ಮನುಷ್ಯ ತನ್ನ ಬಗ್ಗೆ ತಾನು ಯೋಚನೆ ಮಾಡ್ತಾ ಇಲ್ಲ, ಯಾವಾಗ್ಲೂ ಮತ್ತೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಹಾಗಾಗಿ ಇವತ್ತು ದುಡ್ಡಿನ ಕಾನ್ಸೆಪ್ಟ್, ಮೈಂಡ್ಸೆಟ್ ಪೂರ್ತಿ ಬದಲಾಗಿದೆ. ಇವತ್ತು ವ್ಯಕ್ತಿಗೆ ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ, ಅವನು ಹಲವಾರು ಚಟಗಳಿಗೆ ದಾಸನಾಗಿದ್ದಾನೆ ಅಂತಂದ್ರೆ ಕಾರಣ ಅವನ ಒಂದು ಮೈಂಡ್ ಸೆಟ್. ನೋಡಿ, ಅವಾಗೆಲ್ಲ ಜಾಸ್ತಿ ಚಟಗಳು ಇರ್ತಿರ್ಲಿಲ್ಲ, ದೇಹದ ಚಟಗಳಾಗ್ಲಿ ಮತ್ತೊಂದಾಗ್ಲಿ ವ್ಯಕ್ತಿಗೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದೇ ಸಂಪಾದನೆ ಅಂತ ಅನ್ಕೊಂತ ಇದ್ರು. ಅವಾಗೆಲ್ಲ ಏನಕ್ಕೆ ಹೋರಾಡ್ತಿದ್ರು ಅಂತಂದ್ರೆ ಬದುಕಲಿಕ್ಕೆ ಏನ್ ಬೇಕೋ ಅವರ ಒಂದು ಅಗತ್ಯಗಳಿಗೆ ಹೋರಾಡ್ತಿದ್ರು, ಸಂಪಾದನೆ ಮಾಡ್ತಿದ್ರು. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ಜೀವನಕ್ಕೆ ಏನೇನ್ ಬೇಕೋ ಅವು ಎಲ್ಲವೂ ಇದ್ದು ದುಡ್ಡು ಇನ್ನೂ ಮಿಗ್ತಾ ಇದೆ, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ವ್ಯಕ್ತಿಗೆ. ಹಾಗಾಗಿನೇ ಇವತ್ತು ಅನೇಕ ದೇಹದ ಚಟಗಳಿಗೆ ಅವುಗಳನ್ನ ಸುಮ್ನೆ ವ್ಯರ್ಥ ಮಾಡ್ತಾ ಇದ್ದಾನೆ. ನೋಡಿ, ನೀವು ಸುಮ್ನೆ ಹಂಗೆ ಬದುಕ್ತೀರಾ ಅಂತಂದ್ರೆ ನಿಮ್ ಜೀವನ ತುಂಬಾ ಈಸಿ, ತುಂಬಾನೇ ಸರಳ. ಇಲ್ಲಪ್ಪ ನಮ್ಗೆ ಯಾವ್ದು ಹೊರಗಡೆ ಯಾವ ಟೆನ್ಷನ್ ಬೇಡ, ನಾವು ಆರಾಮಾಗಿ ಬದುಕ್ತೀವಿ ಅಂತಂದ್ರೆ ಬದುಕು ತುಂಬಾ ಸರಳ. ಆದ್ರೆ ನಾವು ಹಿಂಗೆ ಬದುಕ್ಬೇಕು, ಅವರಂತೆ ಬದುಕ್ಬೇಕು, ಅವ್ರು ತಗೊಂಡಿದ್ದನ್ನೇ ತಗೋಬೇಕು, ಅವ್ರು ಕಟ್ಟಿರೋ ಮನೆ ತರನೇ ಕಟ್ಟಬೇಕು, ಅವ್ರು ತಗೊಂಡಿರೋ ಗಾಡಿನೇ ನಾವು ತಗೋಬೇಕು ಅಂತ ನೀವು ಯಾವಾಗ ಕಾಂಪಿಟೇಷನ್ ಅಲ್ಲಿ ಬೀಳ್ತೀರಾ, ಹಾಗೆ ಜೀವನ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ಯಾರು ಮಾಡ್ಕೊಂತ ಇದ್ದಾರೆ? ದೇವ್ರು ಮಾಡ್ತಾ ಇದ್ದೀನಾ? ಇಲ್ಲ, ನಮ್ಮ ಯೋಚನೆ, ನಮ್ಮಷ್ಟಕ್ಕೆ ನಾವೇ ನಮ್ಮ ಜೀವನನ ಕಷ್ಟಕ್ಕೆ ನೂಗ್ತಾ ಇದ್ದೀವಿ. ಯಾರೋ ಒಬ್ಬ ಬೈಕಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ನಾವು ಅದನ್ನ ತಗೋಬೇಕು ಅಂತ ಹೇಳಿ ಹಠ ಬೀಳ್ತೀವಿ. ನಮಗೂ ಒಂದು ಗಾಡಿ ಬೇಕು, ಒಂದು ಕಾರ್ ಬೇಕು, ನಮಗೆ ಅಗತ್ಯ ಇದ್ರೆ ನಾವು ಅದನ್ನ ತಗೋಬೇಕು. ನೋಡಿ, ಎಷ್ಟೋ ಜನ ಇವತ್ತು ವೆಹಿಕಲ್ಗಳು ಅಗತ್ಯನೇ ಇರೋದಿಲ್ಲ, EMI ಅಲ್ಲಿ ತಗೊಂತಾರೆ. EMI ಅಲ್ಲಿ ತಗೊಂಡು ಮಾಡಕ್ಕೆ ಏನು ಕೆಲಸ ಇರಲ್ವಲ್ಲ, ತುಂಬಾನೇ ಕಷ್ಟಪಡ್ತಾರೆ. ಒಬ್ಬೊಬ್ರು EMI ಕಟ್ತಾರೆ, ಇನ್ ಕೆಲವೊಬ್ರು EMI ಕಟ್ಟೋದಿಲ್ಲ. ಆಗ ಅವ್ರಿಗೆ ಪ್ರತಿ ಕ್ಷಣ ಪ್ರತಿ ದಿನ ಬೇಸರ ಆಗುತ್ತೆ, ಅಯ್ಯೋ ಏನಪ್ಪ ಜೀವನ ಅಂತ ಹೇಳಿ. ಇದನ್ನೆಲ್ಲ ಯಾರು ಮಾಡ್ಕೊಂಡಿದ್ದು? ನೋಡಿ, ನೀವು ಯಾವ್ದೋ ಒಂದು ದೂರದಿಂದ ಒಂದು ಜಾಬಿಗೆ ಹೋಗ್ತಾ ಇದ್ದೀರಾ, ಆ ಜಾಬಿಂದ ನಿಮಗೆ ಹಣ ಬರ್ತಾ ಇದೆ ಅಂದ್ರೆ EMI ಅಲ್ಲಿ ತಗೋಬಹುದು. ಸುಮ್ನೆ ಸೋಕಿಗೋಸ್ಕರ ಗಾಡಿಗಳನ್ನ ತಗೊಂತಾ ಇದ್ದೀರಾ ಅಂತಂದ್ರೆ ಕಷ್ಟದಲ್ಲಿ ಬೀಳೋರು ಯಾರು? ಎದುರುಗಡೆ ಇರೋ ವ್ಯಕ್ತಿ ಬೀಳೋದಿಲ್ಲ, ನೀವೇ ಬೀಳ್ತೀರಾ, ನಿಮ್ ನೆಮ್ಮದಿನ ನೀವೇ ಹಾಳು ಮಾಡ್ಕೊಂತೀರಾ. ಹಾಗಾಗಿ ಸ್ನೇಹಿತರೆ, ನೋಡಿ, ಜೀವನ ಅಂದ್ರೆ ತುಂಬಾನೇ ಚಿಕ್ಕದು. ನಾವಿದ್ರಲ್ಲಿ ತೃಪ್ತರಾಗಿ ಇರ್ಬೇಕು ಅಂತಂದ್ರೆ ನಮ್ಮ ಹತ್ರ ಏನಿದೆಯಲ್ವಾ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಕೆಲವ್ರ ಹತ್ರ ನೋಡಿ ನಮ್ಮ ಹತ್ರ ಇರೋದು, ಕೆಲವ್ರ ಹತ್ರ ಇರೋದಿಲ್ಲ, ಅವ್ರು ಅದಕ್ಕಾಗಿನೇ ಎಷ್ಟೋ ಬಡದಾಡ್ತಾ ಇರ್ತಾರೆ. ಅವು ನಮ್ಮ ಹತ್ರ ಇದಾವಲ್ವಾ, ಇದಕ್ಕೆ ನಾವು ಖುಷಿ ಪಡಬೇಕು. ನೆಮ್ಮದಿ ಅನ್ನೋದು ಇಲ್ಲಿ ಸಿಗುತ್ತೆ, ಮತ್ತೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇವಾಗ ಏನಂದ್ರೆ ಪ್ರತಿಯೊಂದು ತೋರಿಕೆ ನೋಡಿ, ಮದುವೆ ಅಂತಕ್ಕೂ ಎಷ್ಟು ಅದ್ದೂರಿಯಾಗಿ ಆಗ್ತಾರೆ ಅಂತಂದ್ರೆ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ಹೊಲ ಮಾರಿ, ಅವ್ರ ಹತ್ರ ಏನಿದೆಯೋ ಅದನ್ನ ಆಸ್ತಿ ಮಾರಿ ಲಕ್ಷಾನು ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಇನ್ನು ಕೆಲವ್ರು ಅಂತಕ್ಕೂ ಸಾಲ ಮಾಡ್ತಾರೆ, ಪೂರ್ತಿ ಸಾಲ ಮಾಡಿ ಮದುವೆ ಆಗ್ತಾರೆ. ನೋಡಿ, ಮದುವೆ ಆದ್ಮೇಲೆ ಅದು ಒಂದು ಸಾಲ ತೀರ್ಸಕ್ಕೆ ಅವ್ರಿಗೆ ಒಂದು 10-20 ವರ್ಷ ಬೇಕಾಗುತ್ತೆ. ಅವ್ರು ಏನಾದ್ರು ಮದುವೆ ಆದ್ಮೇಲೆ ನೆಮ್ಮದಿಯಾಗಿ ಇರೋಕ್ ಸಾಧ್ಯನಾ? ಯಾವಾಗ್ಲೂ ಕೆಲಸ ಮಿಷಿನ್ ತರ ವ್ಯಕ್ತಿ ಕೆಲಸ ಮಾಡ್ತಾನೆ ಇರ್ತಾನೆ. ಯಾಕೆ? ಇದೆಲ್ಲ ಬೇಕಾ? 2 ದಿವಸ ಸಂಭ್ರಮ ಅಷ್ಟೇ. ಮದುವೆ ಅಂದ್ರೇನು? ಒಂದು ಹುಡುಗ ಒಂದು ಹುಡುಗಿ ಮನಸ್ಫೂರ್ತಿಯಾಗಿ ಒಪ್ಕೋಬೇಕು, ಸಮಾಜಕ್ಕೆ ಅದು ಗೊತ್ತಾಗ್ಬೇಕು, ಒಂದು ತಾಳಿಯನ್ನ ಕಟ್ಟಬೇಕು. ಇದು ಸಿಂಪಲ್ ಪ್ರಾಸೆಸ್. ಇದನ್ನ ಕಷ್ಟವಾಗಿ ಮಾಡ್ಕೊಂತ ಇರೋದು ಯಾರು? ನಾವು. ಯಾಕಂದ್ರೆ 4 ಜನ ನೋಡ್ಬೇಕು, 4 ಜನ ಮೆಚ್ಚಬೇಕು. ಅವ್ರು ನೋಡಿ ಬರ್ತಾರೆ, ಒಂದೇ ಮದುವೆಗೆ ಬರ್ತಾರೆ, ಊಟ ಮಾಡ್ತಾರೆ, ಅಕ್ಕಿ ಕಾಳು ಹಾಕ್ತಾರೆ, ಹೋಗ್ತಾರೆ, ಮುಗೀತು. ಈ ಮದುವೆ ಮಾಡಿಸಿದವರು ಕಥೆನೂ ಮುಗೀತು. ಅಲ್ಲಿ ಆ ಒಂದು ಸಾಲವನ್ನ ಕಟ್ಟೋರು ಯಾರು? ಮದುವೆ ಯಾರಾಗ್ತಾರಲ್ವಾ ಅವರು. ಮದುವೆ ಗಂಡು ಮತ್ತೆ ಹೆಣ್ಣು ಇಬ್ರು ಅನುಭವಿಸ್ಬೇಕು ಅದನ್ನ. ನೋಡಿ, ಇದೆಲ್ಲ ಬೇಕಾ ಸ್ನೇಹಿತರೆ? ಹಾಗಾಗಿ ಟೋಟಲ್ ಆಗಿ ನಾನು ಹೇಳೋದು ಏನು ಅಂತಂದ್ರೆ, ಈ ದುಡ್ಡು ಅನ್ನೋದೇನಿದೆಯಲ್ವಾ ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು. ಆದ್ರೆ ಅದನ್ನೇ ಒಂದು ಅಹಂಕಾರಕ್ಕೆ ಉಪಯೋಗಿಸ್ಬಾರ್ದು. ಇಲ್ಲ, ನಾನು ಅದನ್ನ ಶ್ರೇಷ್ಠತೆಗೆ ನಾನು ಅದನ್ನು ಉಪಯೋಗಿಸ್ತೀನಿ, 4 ಜನರು ಗೌರವ ಕೊಡಬೇಕು, ಅದಕ್ಕೂ ನಾನು ಹೆಚ್ಚಾಗಿ ನಾನು ಸಂಪಾದನೆ ಮಾಡ್ತೀನಿ ಒಂದು ಈ ತರ ಮೈಂಡ್ ಸೆಟ್ ಅನ್ನ ಯಾವತ್ತಿಗೂ ಇಟ್ಕೋಬೇಡಿ. ಅದೊಂದು ಮಾಧ್ಯಮ ಅಷ್ಟೇ, ಅದು ಒಂದು ನಂಬಿಕೆ ತರ ಕೆಲಸ ಮಾಡುತ್ತೆ ಹಣ. ಅದು ಬಿಟ್ರೆ ಮತ್ತೇನು ಅಲ್ಲ. ಈ ಮನಃಶಾಂತಿ, ನೆಮ್ಮದಿ ಅನ್ನೋದು ನಮ್ಮ ಒಳಗಡೆನೆ ಇದೆ. ನಾವು ಹೇಗೆ ನಿರ್ಧಾರಗಳನ್ನ ತಗೊಂತೀವಿ, ನಾವು ಹೇಗೆ ನಮ್ಮ ಜೀವನವನ್ನ ನೋಡ್ತೀವಿ, ನಮ್ಮ ಒಂದು ದೃಷ್ಟಿಕೋನದಲ್ಲಿ ಇರುತ್ತೆ, ಹೊರಗಡೆಯಿಂದ ವಸ್ತುಗಳಿಂದ ಅಲ್ಲ. ಹಾಗಾಗಿ ಸ್ನೇಹಿತರೆ, ಈ ದುಡ್ಡೇ ಜೀವನ ಅಂತ ಏನ್ ಅನ್ಕೊಂಡಿದಾರಲ್ವಾ, ನೋಡಿ, ವ್ಯಕ್ತಿಯ ವ್ಯಕ್ತಿತ್ವನೇ ಬದಲಾಗ್ಬಿಡುತ್ತೆ. ಆ ತರ ಏನಾದ್ರು ಒಂದು ಮೈಂಡ್ ಸೆಟ್ ಬಂತು ಅಂದ್ರೆ, ದುಡ್ಡೇ ಜೀವನ ಅಂತ ಯಾರು ಅನ್ಕೊಂತಾರೋ ಆ ವ್ಯಕ್ತಿ ದುಡ್ಡು ಮಾಡೋಕೆ ಏನ್ ಬೇಕಾದ್ರೂ ಮಾಡ್ತಾನೆ, ಮತ್ತೊಬ್ಬರಿಗೆ ಅನ್ಯಾಯ ಬೇಕಾದ್ರೂ ಮಾಡ್ತಾನೆ, ಮೋಸ ಮಾಡ್ತಾನೆ, ಇನ್ನು ದೊಡ್ಡದಾದ ಕೃತ್ಯಗಳನ್ನ ಮಾಡೋಕ್ಕೂ ಸಹಿತ ಮುಂದಾಗ್ತಾನೆ. ಇದಕ್ಕೆ ಕಾರಣ ಏನು? ದುಡ್ಡೇ ಜೀವನ ಅನ್ನೋ ಒಂದು ಮೈಂಡ್ ಸೆಟ್. ಬದುಕಲಿಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಅಲ್ಲ.